ಪ್ರಿಯ ವೀಕ್ಷಕರೇ, ನಿಮ್ಮ ಕಡೆ ನಮ್ಮ ಕಡೆ ಒಂದು ಗಾದೆ ಇದೆ. ಹಳ್ಳಿ ಕಡೆ ಇರ್ಬೋದು ಅಥವಾ ನಗರ ಪ್ರದೇಶದಲ್ಲಿರ್ಬೋದು, ಒಂದು ಗಾದೆ ಇದೆ. ಆ ಗಾದೆ ಊರು ಹೊರಗಡೆ ಹೋಗ್ತಾ ಇತ್ತಂತೆ ಒಂದು ಮಾರಿ, ಅದನ್ನು ಕರೆದು ಹೆಗಲ ಮೇಲೆ ಕುಣಿಸ್ಕೊಂಡು ಮನೆ ಕರ್ಕೊಂಡೋಗಿ ಇಟ್ಕೊಳಂಗಾಯ್ತಂತೆ. ಹಾಗಾಗಿದೆ ನಮ್ಮ ಈ ದರ್ಶನ್ ಕತೆ. ನಮ್ಮೆಲ್ಲರ ದರ್ಶನ್ಗೆ ದರಿದ್ರ ಏನಾದರೂ ಹುಡಿಕೊಂಡು ಬರ್ತಾ ಇದೆಯಾ, ಅಥವಾ ದರ್ಶನೇ ದರಿದ್ರವನ್ನು ಹುಡಿಕೊಂಡು ಹೋಗ್ತಾ ಇದ್ದಾನ, ಒಂದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಕಳೆದ 70 ದಿವಸಗಳಿಂದ ಪತ್ರಿಕೆಗಳಾಗಲಿ ಟಿ ವಿಲಾಗಲಿ ಬರೀ ದರ್ಶನ್ 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 ದರ್ಶನ್. ನಿಜಕ್ಕೂ ಹೇಳಬೇಕಂದ್ರೆ ದರ್ಶನ್ ಅವರು ಬಡ ಕುಟುಂಬದಿಂದ ಬೆಳೆದು ಸ್ವತಃ ಕಷ್ಟಪಟ್ಟು ಮೇಲೆ ಬಂದವರು. ಅಂದರೆ ಕ್ಲಾಪ್ ಬಾಯಿಂದ ಹಿಡಿದು ಸೀರಿಯಲಲ್ಲಿ ನಟಿಸಿ ನಂತರ ಚಿತ್ರರಂಗದಲ್ಲಿ ಒಂದೊಂದೇ ಹಂತವನ್ನು ಏರಿ ಬೆಳೆದ ಈ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಅಭಿಮಾನಿಗಳಿಂದ ಪಡೆದಿದ್ದಾರೆ. ಕಳೆದ 5 ಬಾರಿ ಇವರು ಊಟಕ್ಕೆ ಅಂತ ನಮ್ಗೆ ಮನೆಯಿಂದ ಊಟ ಬೇಕು ಅಂತ ಅಪ್ಲಿಕೇಶನ್ ಹಾಕಿದರು ಹೈಕೋರ್ಟ್ಗೆ ಅಥವಾ ACMM ಕೋರ್ಟ್ಗೆ. 5 ಬಾರಿಯೂ ಸಹ ತಿರಸ್ಕಾರ ಆಗಿದೆ. ಜೈಲಲ್ಲೇ ಉತ್ತಮವಾದ ಊಟ ಸಿಗುತ್ತೆ ಅಂತ ಮ್ಯಾಜಿಸ್ಟ್ರೇಟು ಇವರ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲೊಳಗೋಗಿ ಇವತ್ತು 78 ದಿವಸ ಆಯಿತು ದರ್ಶನ್ ಸಾಹೇಬರು. ಈ ಸಾಹೇಬ್ರಿಗೆ ಏನಾದರೂ ಸ್ವಲ್ಪ ತಿಳುವಳಿಕೆ ಏನಾದರೂ ಇದೆಯಾ, ಅದು ನಮಗೂ ಗೊತ್ತಾಗ್ತಿಲ್ಲ, ನಿಮಗೂ ಗೊತ್ತಾಗ್ತಿಲ್ಲ. ಏಕೆಂದರೆ ಇವ್ರು ಮಾಡೋ ಪ್ರತಿಯೊಂದು ಕೆಲಸವನ್ನು ಈಗ ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ. ಅಷ್ಟೇ ಯಾಕೆ, ಏನು ಇವರಿಗೆ ಊಟಕ್ಕಾಗಲಿ ಅಥವಾ ಬೇಲ್ಗಾಗಿ ಅಪ್ಲಿಕೇಶನ್ ಹಾಕಿದಾಗ ಸ್ಯಾಂಕ್ಷನ್ ಮಾಡೋವಂಥ ತೀರ್ಪುಗಾರಾದ ನ್ಯಾಯಾಧೀಶರು ಸಹ ಇವ್ರನ್ನೆಲ್ಲರೂ ಗಮನಿಸ್ತಾ ಇರ್ತಾರೆ. ಬದಲಾವಣೆ ಆಗಿದ್ದಾರಾ, ಆಗಿಲ್ವಾ, ಇಲ್ಲ ಅದೇ ರೀತಿ ದುರಹಂಕಾರ ರೀತಿಯಲ್ಲಿ ನಡ್ಕೋತಾ ಇರ್ತಾರಾ ಅಂತ ಜಡ್ಜು ಗಮನಿಸ್ತಾ ಇರ್ತಾರೆ. ಇದರ ನಂತರವೇ ಅವರು ಏನಾದರೂ ಊಟಕ್ಕೆ ಅಪ್ಲಿಕೇಶನ್ ಹಾಕಿದಾಗ ಪರ್ಮಿಷನ್ ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಮತ್ತು ಅದೇ ರೀತಿ ಇವರ ಚಲನವಲನವನ್ನು ಗಮನಿಸಿ ಮ್ಯಾಜಿಸ್ಟ್ರೇಟು ಜಾಮೀನು ನೀಡೋದು. ಆದರೆ ಇವರು ನೋಡಿದ್ರೆ ಜೈಲಿನಲ್ಲಿ ಒಳಗಡೆ ಇದ್ದಾಗ, ನ್ಯಾಯಾಂಗ ಬಂಧನದಲ್ಲಿ ಇದ್ದಾಗ ಏರುಪೇರು ಮಾಡ್ತಾ ಇದ್ದಾರೆ. ಅಂದರೆ ಇವ್ರಿಗೇನು ಬುದ್ಧಿ ಇದೆಯೋ ಬುದ್ಧಿ ಇಲ್ವೋ ಒಂದು ಅರ್ಥ ಆಗ್ತಿಲ್ಲ. ದರ್ಶನ್ ಕೊಲೆ ಮಾಡಿದಾರೋ ಇಲ್ವೋ ಅದು ನಾವು ತೀರ್ಪು ಕೊಡೋಕ್ಕಾಗಲ್ಲ, ಯಾರೂ ತೀರ್ಪು ಕೊಡೋಕ್ಕಾಗಲ್ಲ. ಜಡ್ಜ್ ಕೊಡೋವರೆಗೂ ಅವ್ರನ್ನ ನಾವು ಆರೋಪಿ ಅಂತ ಕರಿತೇವೆ ವಿನಃ ಸಂಪೂರ್ಣ ಕೊಲೆಗಾರ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ಈ ದರ್ಶನ್ ಅವರು ತನ್ನ ಬದಲಾವಣೆ ಮಾಡ್ಕೋಬೇಕಾಗಿತ್ತು, ವ್ಯಕ್ತಿತ್ವವನ್ನು. ಈಗ ನೋಡಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಅದೇ ನಾನು ಪ್ರಾರಂಭದಲ್ಲೇ ಹೇಳಿದೆ, ದರಿದ್ರ ಇವ್ರನ್ನೇ ಹುಡ್ಕೊಂಡು ಬರ್ತಾ ಇದ್ದಾವ, ಅಥವಾ ದರಿದ್ರವನ್ನು ಇವರೇ ಹುಡ್ಕೊಂಡು ಹೋಗ್ತಾವ್ರ, ಅಥವಾ ಊರು ಮಾರಿನ ಕರ್ದಿ ಹೆಗ್ಲ ಮೇಲೆ ಕುಣಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತಾವ್ರ ದರ್ಶನ್ನೇ ಅಂತ ಗೊತ್ತಾಗ್ತಿಲ್ಲ ಅಂತ ಮೊದಲೇ ಪ್ರಾರಂಭದಲ್ಲೇ ಹೇಳ್ಬಿಟ್ಟೆ. ಯಾಕಂದರೆ ಜೈಲಿನಲ್ಲಿ ಸಮಾಜಘಾತಕ ಶಕ್ತಿಗಳಾದ ರೌಡಿಗಳ ಜೊತೆ ಇವರು ಕನೆಕ್ಷನ್ ಇಟ್ಕೊಂಡಿದ್ದಾರೆ. ಯಾಕೆ ಬೇಕಿತ್ತು ದರ್ಶನ್ ಅವ್ರಿಗಿದೆಲ್ಲ? ಇದನ್ನು ಜಡ್ಜ್ ಆಗಲಿ ಸಾರ್ವಜನಿಕರದಲ್ಲಿರೋರಾಗಲಿ ಜನರು ಗಮನಿಸ್ತಾ ಇರ್ತಾರೆ. ಸ್ವಲ್ಪನೂ ತಿಳುವಳಿಕೆ ಇಲ್ವಾ ಇವರಿಗೆ, ದರ್ಶನ್ ಅವ್ರಿಗೆ? ಎಲ್ಲರೂ ಜೈಲಿಂದ ಹೊರಗಡೆ ಹೋದರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಈ ಪುಣ್ಯಾತ್ಮ ಜೈಲಿನಲ್ಲಿ ಸಿಗರೇಟ್ ಸೇದೋದು, ಟೇಬಲ್ ಟೀ ಕೂತ್ಕೊಳ್ಳೋದು, ರೌಡಿಗಳ ಜೊತೆ ಮಾತಾಡೋದು, ಇದೆಲ್ಲ ಬೇಕಿತ್ತ ದರ್ಶನ್ಗೆ? ಜಡ್ಜ್ ಇದೆಲ್ಲ ಗಮನಿಸ್ತಾ ಇರ್ತಾರೆ ಅಂತ ಗೊತ್ತಿಲ್ವಾ? ಡಿಪೆಂಡ್ ಅಪಾನ್ ಇದ್ರ ಮೇಲೆ ಇವ್ರಿಗೆ ಜಾಮೀನು ಸಿಗೋದು. ಇವ್ರು ಮಾಡ್ತಾರೋ ಕೆಲಸ ನೋಡಿದ್ರೆ 6 ತಿಂಗಳಲ್ಲ 9 ತಿಂಗಳಾದರೂ ಜಾಮೀನು ಸಿಗೋದಿಲ್ಲ. ಅದರಲ್ಲಿ ನೋಡಿದ್ರೆ ಈಗ ಈ ಪೊಲೀಸರು ನೋಡಿದ್ರೆ A2 ಇಂದ A1ಗೆ ಆಗ್ತಾವ್ರೆ. A1ಗೆ ಆಗ್ತು ಅಂದರೆ 1 ವರ್ಷ ಆದರೂ ಇವ್ರಿಗೆ ಬೇಲ್ ಸಿಗೋದೇ ಇಲ್ಲ. ಈಗ ನೋಡಿ, ದರ್ಶನ್ ಅವರು ಏನೇ ಡೆಫಿನೇಷನ್ ಕೊಟ್ಟರು ಅದು ಅಷ್ಟಕ್ಕಷ್ಟೇ. ಜನರಲ್ಲಿ ಜಡ್ಜ್ ಆಗಲಿ ಇಲ್ಲ ಸಾರ್ವಜನಿಕವಾಗಲಿ ಇಲ್ಲ ಅವ್ರ ಕಡೆಯವರಾಗಲಿ ಯಾರು ಅವ್ರ ಮಾತನ್ನ ಒಪ್ಪುವಂಥದ್ದೇ ಅಲ್ಲ. ಯಾಕಂದರೆ ಅವ್ರು ಹೇಳ್ತಾರೆ
ನಾಗ ಕರ್ದ ಟೀ ಕುಡಿತೀರ ಸಾರ್ ಅಂದ, ಇಲ್ಲ ನಾನು ಬಿಸಿನೀರು ಕುಡಿಸಿ ಸಾರ್ ಅಂದೆ. ಇದೆಲ್ಲ ನಂಬೋ ಮಾತೇ ಅಲ್ಲ. ಆಮೇಲೆ ಸಿಗರೇಟ್ ಕೊಟ್ಟ ಅಂತೀರಾ, ನಾಗನೇ ಸಿಗರೇಟ್ ತರಿಸ್ಕೊಟ್ಟ ಅಂತೀರಾ, ಸುಮ್ಮನೆ ಹರಟೆ ಹೊಡೆದೆ ಅಂತೀರಾ. ಇದು ಯಾವುದು ನೀವು ಸಮರ್ಥನೆ ಮಾಡ್ಕೊಳ್ಳೋ ಶಬ್ದ ಆಗಲಿ, ಪದವೇ ಆಗಲಿ, ವಾಕ್ಯನೇ ಆಗಲಿ ಅಲ್ಲ. ಯಾಕಂದರೆ ಕೋರ್ಟು ಕಾರಾಗೃಹ ನಿಯಮದ ಪ್ರಕಾರ ನೀವಾಗೆ ಸ್ವತಃ ಅಲ್ಲಿ ಗ್ಯಾಂಗ್ ಕಟ್ಕೊಂಡು ಒಬ್ರಿಗೊಬ್ರು ಕೂತ್ಕೊಂಡು ಟೀ ಕುಡ್ಕೊಂಡು ಸಿಗರೇಟ್ ಸೇರ್ಕೊಂಡು ರೂಲ್ಸೇ ಇಲ್ಲ, ನಿಯಮನೇ ಇಲ್ಲ. ನೀವು ಇದನ್ನು ಬ್ರೇಕ್ ಮಾಡ್ತೀನಿ ಅಂದರೆ ಜೈಲ್ ನಿಯಮನ ಅಡಿಷನಲ್ ನಿಮಗೊಂದು ಕೇಸ್ ದಾಖಲಾಗುತ್ತೆ. ಈ ಕೇಸು 6 ತಿಂಗಳು 1 ವರ್ಷ ನೆಕ್ಸ್ಟ್ ಮುಂದಕ್ಕೆ ನಿಮ್ಗೆ ಬೇಲ್ ಸಿಕ್ಕಾದ್ಮೇಲೆ ವಿಚಾರಣೆ ನಡೀತದಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ, ಆಗ ಇದನ್ನೆಲ್ಲ ಗಣನೆ ತಗೋತಾರೆ ಜಡ್ಜು. ಈ ವ್ಯಕ್ತಿ ಬದಲಾವಣೆ ಹಂತದಲ್ಲಿದ್ದಾರಾ, ಬದಲಾವಣೆ ಆಗ್ತಾ ಇದ್ದಾರಾ, ಇಲ್ಲ ಅದೇ ಬದಲಾವಣೆಯಲ್ಲಿದ್ದಾರಾ, ಎಲ್ಲವನ್ನೂ ದಾಖಲಾಗುತ್ತೆ. ನೀವು ಅಡಿಷನಲ್ ಆಗಿ 2 ಕೇಸ್ ಎಕ್ಸ್ಟ್ರಾ ಫಿಟ್ ಮಾಡ್ಕೊಂಡಿದ್ದೀರಾ. ಅಲ್ಲ ದರ್ಶನ್, ನಿಮ್ಗೆ ಏಕೆ ಬೇಕಾಗಿತ್ತು? ಅವನು ಯಾರೋ ಸತ್ಯ ಅಂತೆ, ಕಡಬಗೆರೆ ಜಾನಿ, ಅವನೊಂದಾನು ಕೊಲೆ ರೌಡಿ ಶೀಟ್ರ್ ಆಗಿದ್ದರು, ಆಮೇಲೆ ಸೈಲೆಂಟ್ ಆಗಿರ್ಬೇಕು. ಅವ್ರ ಮಗ ನಿಮಗೆ ಫೋನ್ ಮಾಡೋದಂತೆ, ನೀವು ವಿಡಿಯೋದಲ್ಲಿ ಮಾತಾಡೋದಂತೆ. ಇದು ಬೇಕಾಗಿರಲಿಲ್ಲ ನಿಮಗೆ. ಇದು ನೀವಾಗೆ ಕೇಳಿ ಪಡ್ಕೋತಾರ. ಇದೆಲ್ಲ ಪುಣ್ಯ ಪಾಪನ ನಿಮ್ಗೆ ಏಕೆ ಬೇಕಾಗಿತ್ತು? ನೀವು ಇರೋ ಪರಿಸ್ಥಿತಿಲಿ ಜೈಲಿಂದ ಹೊರಗಡೆ ನಂಗೆ ಬೇರೆ ಸಿಕ್ಕರೆ ಸಾಕು ಅಂತ ಇರ್ತಾರೆ. ಅಂಥದ್ರೊಳಗೆ ವಿಡಿಯೋ ಕಾಲ್ ಮಾಡೋದು, ಅವ್ರ ಜೊತೆ ಕುತ್ಕೊಂಡು ಹರಟೆ ಹೊಡೆಯೋದು, ಇದೆಲ್ಲ ಬೇಕಿತ್ತಾ? ಇನ್ಯಾರೋ ಒಬ್ಬನಿಗೆ ಕುಳ್ಳ ಸೀನಾ ಅನ್ನೋನ ಜೊತೆ ಮಾತಾಡೋದು, ಇವ್ರಿಗೆಲ್ಲ ಅವ್ರು ನೋಡಿ. ದರ್ಶನ್ ಅವರೇ, ನೀವಾಗ ನೋಡಿ, ಒಂದೇ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಏನು ನಿಮ್ಮ ವಿಲ್ಸನ್ ಗಾರ್ಡನ್ ನಾಗ ಅಂತ ಇದನ್ನಲ್ಲ, ಒಂದು ಕೊಲೆ ಕೇಸಲ್ಲಿ ಈಗ ಆಲ್ರೆಡಿ ಅವರು 1.25 ವರ್ಷ ಆಗಿದೆ, ಬೇಲ್ ಸಿಕ್ಕಿಲ್ಲ. ಅವರೆಲ್ಲ A2 A1 ಇವಾಗ ನೀವು A2 ಆಗಿದ್ದೀರಾ, ನೆಕ್ಸ್ಟ್ A1 ಮಾಡೋ ಚಾನ್ಸಸ್ ಇದೆ. ವಿಡಿಯೋ ಏನೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ದರ್ಶನ್ ಅವರೇ, ಮತ್ತೆ ಹೇಳ್ತಾ ಇದ್ದೀವಿ, ನೀವು ಚಾಲೆಂಜಿಂಗ್ ಸ್ಟಾರ್ ಅಂತ ಬಿರುದು ಪಡೆದಿದ್ದೀರಾ. ಆ ಚಾಲೆಂಜಿಂಗ್ ಸ್ಟಾರ್ನ ಉಳಿಸ್ಕೊಳ್ಳಿ, ಮತ್ತು ಯಾವುದು ಅವಘಡ ಆಗದಂತೆ ನೋಡ್ಕೊಳ್ಳಿ. ಇದು ನಮ್ಮ ರಿಕ್ವೆಸ್ಟ್ ಆಗಿದೆ, ಮನೆಯೂ ಸಹ ಮಾಡೋದು ಎಲ್ಲರೂ ಮಾಡ್ತಾರೆ. ಅದನ್ನು ತಿದ್ಕೋಬೇಕಾದ್ದು ನಮ್ಮದು ಕರ್ತವ್ಯ ಆಗಿದೆ. ಸೊ ಮತ್ತೆ ಪುನಃ ಈ ಸಣ್ಣ ಈ ಹುಡುಗಾಟದ ಈ ಬುದ್ಧಿಯನ್ನು ಕೈ ತಗೋಬೇಡಿ ದರ್ಶನ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಷ್ಟ ಇಲ್ದಿದ್ರೆ ಡಿಸ್ಲೈಕ್ ಮಾಡಿ. ಇದು ಯಾರಿಗೂ ನಿಮ್ಮ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳಿಗೆ ಮನಸ್ಸು ನೋವು ಉಂಟು ಮಾಡಬೇಕು ಅಂತ ಅವಶ್ಯಕತೆಯೂ ಇಲ್ಲ, ಮತ್ತು ದರ್ಶನ್ ಅವ್ರಿಗೂ ಮಾನಸಿಕವಾಗಿ ನೋವು ಕೊಡಬೇಕು ಅಂತ ನಮ್ಗೆ ಆಸೆಯೂ ಇಲ್ಲ. ಇದು ಜಸ್ಟ್ ಒಂದು ವಿಡಿಯೋ. ಇದನ್ನು ಒಳ್ಳೆಯ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಜೀವನ ನಡೆಸಬೇಕು ಅಷ್ಟೇ.